ಇತರರ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರದ ಏನು ಪಬ್ಲಿಕ್ ಏನು ಇದು ಇತ್ತು ಸಾರ್ವಜನಿಕ ಹಿತಾಸಕ್ತಿ ಅದರ ತಳಗೆ ಈ ಒಂದು ಮುಂದುವರೆದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವಿನ ಅನ್ವಯ 2B4%ಅಲ್ಲಿರುವ ರಿಲಿಜಿಯಸ್ ಮೈನಾರಿಟಿಯನ್ನು ಹಿಂದುಳಿದ ಪಟ್ಟಿಯಿಂದ ಈ ವರ್ಗವನ್ನು ಸಹಜವಾಗಿ ಅದನ್ನು ಮುಸ್ಲಿಮರನ್ನ ಏನು ಸೆಂಟ್ರಲ್ದೇನು ಒಂದು ಹಿಂದುಳಿದ ಪಟ್ಟಿಯಲ್ಲಿ ಅದನ್ನು ಸೇರಿಸಿ ರಿಲಿಜಿಯಸ್ ಮೈನಾರಿಟಿ ಅಂತ ಹಾಕಿ EWS ಪಟ್ಟಿಗೆ ಸೇರಿಸಿರೋದ್ರಿಂದ 2B ವರ್ಗದ ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿಯನ್ನು ಅಲ್ಲಿ ನಾವು ರಕ್ಷಣೆ ಮಾಡಿದ್ದೀವಿ. ಅದಕ್ಕೆ ಇವತ್ತು ನಾವು ಹೊಸ 2A ಮತ್ತು 2D ಸೃಜನೆ ಮಾಡಿ ಅಲ್ಲಿ ನಾವೇನು ವರ್ಗ 3ರಲ್ಲಿ ಇದ್ವಿ ಅಧ್ಯಕ್ಷರೇ, ನಾವು ಲಿಂಗಾಯತರು ಒಕ್ಕಲಿಗರಿಗೆ ಮೊದಲೇ ಸಿಕ್ಕಿತ್ತು 4% ದೇವೇಗೌಡರು ಮಾಡಿದರು. ಅವರು ಸಮುದಾಯದ ಒಂದು ಇದಕ್ಕೆ ಒಳ್ಳೆಯ ಕೆಲಸ ಮಾಡಿದರು, ಅದನ್ನು ನಾನು ವಿರೋಧ ಮಾಡೋದಿಲ್ಲ. ಆ 3Bಯಲ್ಲಿ ನಾವೇನು ವೀರಶೈವ ಲಿಂಗಾಯತರು ಇದ್ದೀವಿ ಅದರಲ್ಲಿ ಈಗಾಗಲೇ ಅರವಿಂದ್ ಬೆಲ್ಲದ ಹೇಳದಂತೆ ಕೆಲವೊಂದು ಲಿಂಗಾಯತ ಅನ್ನೋದು ಬರ್ಸೋದು ಬಿಟ್ಟು ನೇರವಾಗಿ ಹಿಂದುತ್ವ ಬರೆಸಿ ಅವರು 2Aಕ್ಕೆ ಹೋಗಿಬಿಟ್ರು. ಲಿಂಗಾಯತೆಯಲ್ಲಿ ಬರ್ಸೋದವ್ರು ನಾವು ಆದಿಬಣಿಸಿಗರು ಕೂಡೋಕಲ್ಲಿ ನಾವೇ ಹಿಂದೂ ಲಿಂಗಾಯತ ನಾವು ಕಷ್ಟೇ ಬರ್ಸಲಿಲ್ಲ, ನಾವು ಅಟ್ಟೆ ಉಳಿದುಬಿಟ್ಟಿವಿ. ಅವಾಗ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರ ಇದನ್ನೆಲ್ಲ ವಿಚಾರ ಮಾಡಿ ಇವತ್ತು 2C ಮತ್ತು 2D ಮಾಡಿ ಏನು 4% ಸಂವಿಧಾನದ ವಿರೋಧವಾಗಿ ಏನು ಕರ್ನಾಟಕದ ಹಿಂದಿನ ಸರ್ಕಾರಗಳು ಕೊಟ್ಟಿದ್ವಲ್ಲ ಅದನ್ನು ತೆಗೆದು ಇವತ್ತು 2% ಒಕ್ಕಲಿಗರಿಗಿರುವಂಥ 4%ಗೆ 2% ಮಾಡಿ ಒಕ್ಕಲಿಗ ಜನಾಂಗದಲ್ಲಿ ಬರುವಂಥ ಎಷ್ಟು ಜಾತಿ ಅದಾವೆ ನೋಡ್ರಿ ಇಲ್ಲಿ. ಒಕ್ಕಲಿಗ, ಸರ್ಪ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ, ನಾಮಧಾರಿ ಒಕ್ಕಲಿಗ, ಗಂಗಟಕಾರ ಒಕ್ಕಲಿಗ, ದಾಸ ಒಕ್ಕಲಿಗ ಇವೆಲ್ಲ ಏನದಾವಲ್ಲ ಅಧ್ಯಕ್ಷರೇ, ಇವರಿಗೆಲ್ಲ 2C ಕೊಟ್ಟರು. 6% ಒಕ್ಕಲಿಗರಿಗೆ ಸಿಕ್ತು. ಮುಂದೆ ಬರೀ ಪಂಚಮಸಾಲಿಗಳೆಲ್ಲ ಅಧ್ಯಕ್ಷರೇ, ಬರೀ ಪಂಚಮಸಾಲಿಯವ್ರಿಗೆ ಬರೀ ನಮ್ಮ ಯತ್ನಾಳ್ ಬರೀ ಪಂಚಮಸಾಲಿ ಮಾತಾಡ್ತಾನೆ, ಹಿಂದೂ ಪರವಾಗಿ ಮಾತಾಡೋದಿಲ್ಲ ಅಂಥೇಳಿ ಕೆಲವೊಮ್ಮೆ ನಮ್ಮವ್ರ ಬಬ್ಬಿ ಹಾಕ್ಲಕತ್ತು. ಇದರಲ್ಲಿ ನಾವು 2Dದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ 2Dಯಲ್ಲಿ ನಮ್ಮದು 5% ಇತ್ತು ಅಧ್ಯಕ್ಷರ 3B ಅಂತ. ಅದನ್ನೇ ಏನು ಮಾಡಿದ್ರು 2D ಮಾಡಿ ಅಲ್ಲಿ 2%ಅನ್ನು ನಮಗೆ ಕೊಟ್ಟರು, 7% ಆಯಿತು. ಅದ್ರಾಗ ಯಾರ್ಯಾರು ಓದಿವು ಅಧ್ಯಕ್ಷರೇ? ಲಿಂಗಾಯತ ಒಳಗೆ ಗೌಡ ಲಿಂಗಾಯತ ಮೈಸೂರು ಭಾಗನಾಗ ಬರೋರು, ಮಲಯಗೌಡರು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಬರೋರು, ದೀಕ್ಷಾ ಲಿಂಗಾಯತರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರೋರು, ಪಂಚಮಸಾಲಿಗಳು ನಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಇರೋದು ಇವರೆಲ್ಲ ನಾವು ಒಂದೇ. ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಪಂಚಮರು ಹಾಗೂ ಮಲಯಗಳು ಅವ್ರನ್ನ ಸೇರಿಸಿ ಅಧ್ಯಕ್ಷರೇ ಬರೀ ನಾವು ಅಟ್ಟೆ ತೊಗೊಂಡಿಲ್ಲ. ಇದರೊಳಗೆ ವೀರಶೈವ ಲಿಂಗಾಯತೊಳಗೆ ಬಿಟ್ಟು ಹೋದಂಥ ಆ ಹೇಳವ, ಅಂಬಿಗ, ಬೋಯಿ, ಗಂಗಾಮತ, ಸುಣ್ಗಾರ, ಅಗಸ, ಮಡಿವಾಳ, ಕುಂಬಾರ, ಕುರುಬ, ಭಜಂತ್ರಿ, ಭಂಡಾರಿ, ಹಡಪದ, ಕ್ಷೌರಿಕ, ನವಲಿಗ, ನಾವಿ, ಅಗ್ಗಸಾಲಿ, ಬಡಿಗಾರ, ಕಮ್ಮಾರ, ಕಂಸಾಳ, ಪಂಚಾಳ, ಮೇದಾರ, ಉಪ್ಪಾರ, ಗೌಳಿ, ಲಿಂಗಾಯತ, ವೀರಶೈವ ಪಂಚಮಸಾಲಿ ಕಡೆಗೆ ಬಂದಿದ್ದ ಅಧ್ಯಕ್ಷರು ಎಲ್ಲರಿಗೂ. ಅದ್ರ ಜೊತೆಗೆ ಮರಾಠ, ಅರೆ ಕ್ಷತ್ರಿ, ಅರೆ ಮರಾಠ, ಆರ್ಯರು, ಕೊಂಕಣ ಮರಾಠ, ಕ್ಷತ್ರಿಯ ಮರಾಠ, ಕುಳವಾಡಿ, ಕ್ರಿಶ್ಚಿಯನ್ರಿಗೂ ಇವತ್ತು ಸರಿಯಾದ ಪಾಲ್ ಸಿಕ್ಕಿಲ್ಲ. ಅಲ್ಪಸಂಖ್ಯಾತರ ಅಂತೇಳಿ ನಮ್ಮ ಜಮೀರ್ ಅಹಮದವ್ರಂತೂ 80% ಅವ್ರಿಗೆ ಕೊಡ್ಬೇಕಂತ, 20% ಜೈನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಅನ್ಸ್ಕೋಬೇಕಂತ. ಮೊನ್ನೆ ಒಂದು ಸರ್ಕ್ಯುಲರ್ ತೆಗೆದಾರೆ, ಅದು ನಾನು ಬಲ್ಲಿ ದಾಖಲೆ ಇದೆ. ಬಂಟ ಪರಿವಾರ ಬಂಟ, ಅದರ ಜೊತೆಗೆ ಜೈನರು, ದಿಗಂಬರ ಜೈನರು, ಸಾತಾನಿ, ಚಾತದ ಶ್ರೀ ವೈಷ್ಣವ, ಚಾತಾದ ವೈಷ್ಣವ, ಸಾತಾದ ಶ್ರೀ ವೈಷ್ಣವ, ಕದರಿ ವೈಷ್ಣವ, ಸಮರಾಯ, ಸಾತದವನ ವೈಷ್ಣವ. ಅಧ್ಯಕ್ಷರೇ 7%ನಲ್ಲಿ ನಮ್ಗೆ ಎಷ್ಟು ಸಿಗ್ತದೆ? ಎಲ್ಲ ಮರಾಠ, ಎಲ್ಲ ಇದೇ ನಮ್ಮ ಜೈನ,
ಎಲ್ಲರಿಗೂ 2D ಕೊಟ್ಟಿದ್ದಾರೆ.